ತಿಥಿ ಚಿತ್ರದ ನಾಯಕ ನಟ ಅಭಿಯ ಬದುಕು ಹೇಗಿದೆ ಗೊತ್ತಾ? ತಿಥಿ ಚಿತ್ರದ ನಂತರ ನಟ ಅಭಿ ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ರಾಷ್ಟ್ರ ಪ್ರಶಸ್ತಿ ಪಡೆದ ತಿಥಿ ಚಿತ್ರದ ನಾಯಕನ ಕಥೆ ಇದು. ನಿಜಕ್ಕೂ ಈ ಕಥೆ ಕೇಳಿದ್ರೆ ಶಾಕ್ ಆಗ್ತೀರಾ. ರಾಷ್ಟ್ರ ಪ್ರಶಸ್ತಿ ಪಡೆದ ತಿಥಿ ಚಿತ್ರದ ನಾಯಕನ ಕಥೆ ಕೇಳಿದ್ರೆ ಶಾಕ್ ಆಗ್ತೀರಾ. ಚಿತ್ರರಂಗದಲ್ಲಿ ಅವಕಾಶ ಸಿಗದೆ ನಟ ಅಭಿ ಒಂದು ರೀತಿ ಶ್ರಮ ಜೀವನ ನಡೆಸ್ತಾ ಇದ್ದಾರೆ. ಮಂಡ್ಯ ತಾಲೂಕಿನ ಹುಲಿಕೆರೆ ಕೊಪ್ಪಲು ಗ್ರಾಮದಲ್ಲಿ ಪಾಪ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಕೂಲಿ ಕೆಲಸ ಮಾಡಿ ಜೀವನ ನಿರ್ವಹಿಸ್ತಾ ಇದ್ದಾರೆ ನಟ. ತಿಥಿ, ತರ್ಲೆ ವಿಲೇಜ್ ಸೇರಿದಂತೆ ಸುಮಾರು 5 ಚಿತ್ರಗಳಲ್ಲಿ ನಟಿಸಿದ್ರು ಈ ನಟ. ತನ್ನ ಬದುಕಿನ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಗ್ರಾಮೀಣ ಪ್ರತಿಭೆ ಅಭಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕನ್ನಡ ಚಿತ್ರರಂಗದಲ್ಲಿ ಗ್ರಾಮೀಣ ಪ್ರತಿಭೆಯ ಯುವಕರಾದಂತಹ, ಅದು ಕೂಡ ತಿಥಿ ಚಿತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಚಿತ್ರದಲ್ಲಿ ನಟಿಸಿ ನಾಯಕ ನಟನಾಗಿ ಇದೀಗ ತನ್ನ ನೈಜ ಬದುಕನ್ನ ಈಗ ಅನಾವರಣ ಮಾಡಿರುವಂತಹ ತಿಥಿ ಚಿತ್ರದ ನಾಯಕ ನಟದಂತ ಅಬೀರ್ ಅವರು ಚಿತ್ರದಲ್ಲಿ ನಡೆಸಿದ ಸಂದರ್ಭದಲ್ಲಿ ಅವರು ಒಬ್ಬ ನಾಯಕ ನಟನಾಗಿ ಬೆಳೆದಿದ್ರು. ಆದ್ರೆ ಅವರ ನೈಜ ಬದುಕಿನ ಚಿತ್ರಣವೇ ಈಗ ಬೇರೆ ಇದೆ. ಯಾಕೆಂದ್ರೆ ಈಗ ಅವರು ಸದ್ಯಕ್ಕೆ ಅವರ ಜೀವನ ಮಾಡ್ಲಿಕ್ಕೆ ಮರ ಕಡಿಯುವಂತ ಕೆಲಸವನ್ನ ಮಾಡುವ ಮೂಲಕ ಅವರು ಜೀವನ ನಿರ್ವಹಣೆಯನ್ನ ಮಾಡ್ತಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಅಬಿ ಅವರೇ ನಮಸ್ತೆ. ನಮಸ್ತೆ ಸರ್. ಏನು ನೀವು ತಿಥಿ ಚಿತ್ರದಲ್ಲಿ ನಟಿಸಿದ್ರಿ, ಅದರಲ್ಲೂ ಕೂಡ ಅದು ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತ ಚಿತ್ರ ಆಗಿತ್ತು. ಗ್ರಾಮೀಣ ಪ್ರತಿಭೆಯಾಗಿ ನೀವು ಕೂಡ ಬೆಳೆದಿದ್ರಿ. ಆದ್ರೆ ಇದೀಗ ನೀವು ಮಾಡ್ತಿರುವಂತ ಕೆಲಸ ಈಗ ನಿಮ್ಮ ಒಂದು ವಾಸ್ತವ ಬದುಕಿನ ಚಿತ್ರಣವನ್ನು ತೆರೆದಿಟ್ಟಿದೆ. ಏನು ಅನ್ಸುತ್ತೆ ಸರ್ ಇದು? ಏನಂದ್ರೆ ಸರ್, ಮಾಮೂಲಿ ಸಿನಿಮಾದಲ್ಲಿ ಯಾವ್ದು ಚಾನ್ಸ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಮಾಮೂಲಿ ಹಳ್ಳಿ ಜೀವನ ಕೂಲಿ ಕೆಲಸ ಮಾಡ್ತಾ ಇದೀನಿ ಸರ್. ಈಗ ನೀವು ಆ ಚಿತ್ರದಲ್ಲಿ ನಟಿಸೋ ಸಂದರ್ಭದಲ್ಲಿ ತಿಥಿ ಚಿತ್ರ ಸಾಕಷ್ಟು ಪ್ರಶಸ್ತಿಯನ್ನು ಪಡ್ಕೊಳ್ತು, ಜೊತೆಗೆ ಸಾಕಷ್ಟು ಹೆಸರನ್ನು ಕೂಡ ಮಾಡ್ತು. ಆ ಚಿತ್ರದಿಂದ ನಿಮ್ಮ ಬದುಕಿನ ಶೈಲಿಯನ್ನು ಬದಲಾಯ್ತಾ? ಮನೆ ನಿಮ್ಮ ಆದಾಯದ ಅಥವಾ ಜೀವನ ಶೈಲಿಯನ್ನು ಇದಾಯ್ತಾ, ಹೇಗೆ? ಇಲ್ಲ ಸರ್, ನಾವು ಮಾಮೂಲಿ ತುಂಬಾ ಬಡವರು ಸರ್. ಆಗ ಸಿನಿಮಾ ಈ ತರ ಬರುದು ಗೊತ್ತಿಲ್ಲ ಸರ್. ನಮ್ಮ ಮನೆ ನೋಡ್ಬಿಟ್ಟು ಫಿಲಮ್ ಮಾಡಿದ್ರು ಸರ್. ಫಿಲಮ್ ಎಲ್ಲ ಅವಾರ್ಡ್ ಬಂದ್ಮೇಲೆ ನಮ್ಮ ಮನೆ ಸ್ವಲ್ಪ ರೆಡಿ ಮಾಡ್ಕೊಡ್ತು. ಈಗ ತಿಥಿ ನಂತರ ನೀವು ಯಾವ ಚಿತ್ರಗಳು ನಡೆಸಿದ್ರಿ, ಆ ಚಿತ್ರಗಳಲ್ಲಿ ಹೇಗಿತ್ತು? ಆ ಚಿತ್ರದಲ್ಲಿ ನಿಮ್ಗೆ ಅವಕಾಶ ತಿಥಿ ಸಿನಿಮಾ ಮಾಡಿದಾಗ ತುಂಬಾ ಖುಷಿ ಆಯ್ತು. ಎಲ್ಲ ಕಡೆ ಫೇಮಸ್ ಆಯ್ತು, ಎಲ್ಲ ಕಡೆ ಯೂಟ್ಯೂಬ್ ಚಾನಲ್ ಎಲ್ಲ ಕಡೆ ಫೇಮಸ್ ಆಗ್ತದೆ ಸರ್. ಆಮೇಲೆ ತರ್ಲೆ ವಿಲೇಜ್ ಮಾಡಿದ್ರು, ಆಮೇಲೆ ಹಳ್ಳಿ ಪಂಚಾಯತಿ, ಏನಿ ಪ್ರಾಬ್ಲಮ್ ಅದೇ ಅನುಭವ ಅದೇ ಬೇರೆ ತರ ಆಯ್ತು ಸರ್. ಇದೇ ಬೇರೆ ತರ. ಈಗ ಅದಾದ್ಮೇಲೆ ನಿಮ್ಗೆ ಅವಕಾಶಗಳು ಇಲ್ಲ ಸರ್, ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕಿದ್ರೆ ಬರ್ತಿದ್ವ ಸರ್, ಹೋಗ್ತಿದ್ವು. ಅವಕಾಶ ಸಿಗದೆ ಇರುತ್ತೆ ಸರ್. ಈಗ ಮನೆ ಸುಮ್ನೆ ಮಟ್ಟೆ ಅಡ್ಡಿ ಕುತ್ಕೊಂಡ್ರೆ ಸುಮ್ನೆ ಏನ್ ಸರ್, ಏನ್ ಮಾಡ್ಕೊಳುತ್ತೆ ಉಣ್ಣಕ್ಕೆ. ಅದಕ್ಕೆ ಸರ್ ಕೂಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಆ ಸಿನಿಮಾ ಲೋಕನೇ ಬೇರೆ ಸರ್, ಇದೇ ಬೇರೆ ಸರ್. ಆ ಸಿನಿಮಾದಲ್ಲಿ ಬೇಕಾದ್ರೆ ನಾನು ಹೀರೋ ಮಾಡಿಂಗಲ್ಲ, ಅದ್ ನೋಡು ಇದ್ ಮಾಡು ಅಂತ ನಾವು ಯಾವತ್ತೊಂದಿಲ್ಲ. ಹಳ್ಳಿ ಜನ ಯಾವ ತರ ಇರ್ತಾರೆ ಆ ತರ ಇದ್ದೀನಿ ಸರ್. ಅಷ್ಟೇ ಖುಷಿ ಅನ್ಸುತ್ತೆ. ತುಂಬಾ ಖುಷಿ ಸರ್. ಒಟ್ಟಾರೆಯಾಗಿ ಇದಿಷ್ಟು ಏನು ತಿಥಿಯಲ್ಲಿ ಏನು ನಾಯಕ ನಟ ನಟಿಸುವಂತ ಅಭಿ ಅವರು ಹೇಳೋ ಮಾತು. ಯಾಕೆಂದ್ರೆ ಚಿತ್ರರಂಗದ ಬದುಕೇ ಬೇರೆ, ಮತ್ತೆ ಈಗಿನ ವಾಸ್ತವ ಬದುಕೇ ಬೇರೆ. ನನಗೂ ಕೂಡ ಅವಕಾಶ ಸಿಕ್ಕಿದ್ರೆ ನಾನು ಕೂಡ ಚಿತ್ರರಂಗದಲ್ಲಿ ಮುಂದುವರಿತೀನಿ. ಆದ್ರೆ ಅವಕಾಶ ಸಿಗದೇ ಇರೋ ಕಾರಣಕ್ಕೆ ನಾನು ಏನು ನನ್ನ ಜೀವನವನ್ನು ಸಾಗಿಸಲೇಬೇಕಾದ ಕಾರ್ಯದಿಂದ ಈ ಒಂದು ಕೆಲಸವನ್ನ ಮಾಡ್ತಿದ್ದೀನಿ ಅನ್ನೋದು ಅವರ ಮಾತು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಗ್ಯಾರಂಟಿ ನ್ಯೂಸ್.